ನಮಸ್ತೆ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಇಂದಿನ ಪಂಚಾಂಗ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋಕೆ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಆಚಾರ್ಯ ಗುರೂಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗಾದರೆ ಮತ್ತೆ ಆಗ್ತಡ ಬನ್ನಿ ಕಾರ್ಯಕ್ರಮವನ್ನು ಶುರು ಮಾಡಿಕೊಳ್ಳೋಣ. ಅವರನ್ನ ಬರಮಾಡಿಕೊಳ್ತಾ ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಜೈ ಶ್ರೀಮನ್ನಾರಾಯಣ. ಎಸ್, ಮೊದಲಿಗೆ ಈ ದಿನದ ಪಂಚಾಂಗವನ್ನ ತಿಳಿಸ್ಕೊಡ್ತೀರಾ ಗುರುಜಿ? ನೋಡಿ, ಎಂದಿನಂತೆ ಈ ದಿವಸವೂ ಕೂಡ ಪಂಚಾಂಗವನ್ನು ತಿಳ್ಕೊಳ್ಳೋಣ. ಇವತ್ತು ನೋಡಿ, ಭಾದ್ರಪದ ಮಾಸದ ಸೋಮವಾರ, ತುಂಬ ಶಿವನಿಗೆ ವಿಶೇಷವಾದಂತಹ ದಿನ ಇವತ್ತಾಗಿರುತ್ತೆ. ಇವತ್ತು ಕೂಡ ಮಹಾಗಣಪತಿಯ ಎಲ್ಲ ಕಡೆ ಗಣಪತಿಯ ವ್ರತ ಆಚರಣೆ ಆಗಿದೆ ಮತ್ತು ಎಲ್ಲ ಕಡೆಯೂ ಕೂಡ ಗಣಪತಿಗೆ ವಿಶೇಷವಾಗಿ ಇವತ್ತು ಆರಾಧನೆಗಳು ಮಾಡುವಂಥದ್ದು, ಭಜನೆಗಳು ಮಾಡುವಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಇವತ್ತು ಶಿವನಿಗೆ ತುಂಬ ವಿಶೇಷವಾದಂತಹ ದಿನ. ಶಿವನನ್ನು ನೆನೆದು ನಾವು ಮುನ್ನಡೆದಾಗ ಎಲ್ಲರಿಗೂ ಕೂಡ ಅನುಕೂಲಗಳಾಗುವಂಥದ್ದು. ಹಾಗೆ ಇವತ್ತಿನ ತಿಥಿ, ವಾರ, ಯೋಗ, ಕರಣ, ನಕ್ಷತ್ರಾದಿಗಳನ್ನು ತಿಳಿದು ನಡ್ಕೊಳ್ಳೋದು ಕೂಡ ತುಂಬ ಉತ್ತಮವಾಗಿರುತ್ತೆ. ಹಾಗಾಗಿ ನಾವು ಎಂದಿನಂತೆ ಈ ಒಂದು ವಾಹಿನಿಯಲ್ಲಿ ವಿಶೇಷವಾಗಿ ಪಂಚಾಂಗವನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಇವತ್ತಿನ ಪಂಚಾಂಗವನ್ನು ಕೂಡ ತಿಳ್ಕೊಳ್ಳೋಣ. ಇವತ್ತು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಗಿನ ವರುಷ ಋತು, ಭಾದ್ರಪದ ಮಾಸದ ಶುಕ್ಲ ಪಕ್ಷ. ನೋಡಿ, ಶುಕ್ಲ ಪಕ್ಷದ ವಿಶೇಷವಾಗಿ ಷಷ್ಠಿ ತಿಥಿ ಇವತ್ತು ಇರುವಂಥದ್ದು. ಶುಕ್ಲ ಪಕ್ಷದ ಷಷ್ಠಿ ಅಂತ ಹೇಳ್ತೀವಿ. ಹಾಗೆ ವಿಶಾಖ ನಕ್ಷತ್ರ ಇದೆ. ವೈದ್ಯುತಿ ಯೋಗ, ಕೌಲವ ಕರ್ಣ ಇವತ್ತು ನಾವು ನೋಡಬಹುದು. ಹಾಗೆ ಇವತ್ತಿನ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಇವತ್ತಿನ ರಾಹುಕಾಲ, ಯಮಗಂಡ ಕಾಲ, ಗುಳಿಕ ಕಾಲವನ್ನು ನೋಡಿದಾಗ ಇವತ್ತು ರಾಹುಕಾಲ ಬೆಳಗ್ಗೆ 7:41 9:13 ರಾಹುಕಾಲ ಇರುತ್ತೆ. ಹಾಗೆ ಯಮಗಂಡ ಕಾಲ 10:45 12:17 ನಾವು ಯಮಗಂಡ ಕಾಲವನ್ನು ಕೂಡ ನಾವು ನೋಡ್ಕೋಬಹುದು. ಹಾಗೆ ಗುಳಿಕ ಕಾಲ 1:49 3:21 ನಾವು ಗುಳಿಕ ಕಾಲವನ್ನು ಕೂಡ ನಾವು ವಿಶೇಷವಾಗಿ ಇವತ್ತು ನೋಡ್ಕೋಬಹುದಾಗಿದೆ. ಹಾಗೆ ನೋಡಿ, ನಿತ್ಯವೂ ಕೂಡ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಯಾಕೆ ಬ್ರಾಹ್ಮಿ ಮುಹೂರ್ತ ಶ್ರೇಷ್ಠ ಅಂತಾರೆ ಅಂದರೆ, ಯಾವುದೇ ವ್ರತ ಮಾಡಿ, ಯಾವುದೇ ಒಂದು ಸಿದ್ಧಿ ಮಾಡ್ಕೋಬೇಕು ಅಂತ ನೋಡಿ, ಕೆಲವರು ನೋಡಿ ಮಂತ್ರ ಸಿದ್ಧಿಗೋಸ್ಕರ ಜಪ ಮಾಡ್ಕೊಳ್ತಾ ಇರ್ತಾರೆ, ಅಥವಾ ತಪ ಅಂದರೆ ಹೋಮ ಮಾಡ್ಕೊಳ್ಳುವಂಥವ್ರು ಯಾರಾದರೂ ಅವರಿಗೆ ಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ ಈ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠ. ಅದಕ್ಕೋಸ್ಕರ ನೋಡಿ, ಈ ಋಷಿಮುನಿಗಳೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಯಜ್ಞ ಯಾಗಾದಿಗಳನ್ನು ಪ್ರಾರಂಭ ಮಾಡ್ತಿದ್ರು ಅಂತ ಹೇಳುತ್ತೆ ಶಾಸ್ತ್ರ. ಯಾಕೆ ಈ ಋಷಿಮುನಿಗಳು ಜಪ ತಪಗಳು ಮಾಡಬೇಕು ಅಂದರೂ ಕೂಡ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ಶ್ರೇಷ್ಠ ಇರುವಂಥದ್ದು. ನೋಡಿ, ನಾವು ಈಗಿನ ಕಾಲದಲ್ಲೂ ಕೂಡ ಒಂದು ಗೃಹ ಪ್ರವೇಶ ಮಾಡಬೇಕು, ಒಂದು ಏನೋ ಶುಭ ಕಾರ್ಯ ಮಾಡಬೇಕಂದ್ರೆ ಬ್ರಾಹ್ಮಿ ಮುಹೂರ್ತವನ್ನೇ ಸೂಚಿಸ್ತಾರೆ. ಯಾಕಂದರೆ ಆ ಒಂದು ಸಮಯ ಅಷ್ಟು ಶ್ರೇಷ್ಠವಾದದ್ದು ಅಂತ. ಹಾಗಾಗಿ ಇವತ್ತು ನೋಡಿ, ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:35 5:22 ವಿಶೇಷವಾಗಿ ಇವತ್ತು ಬ್ರಾಹ್ಮಿ ಮುಹೂರ್ತ ಇರುವಂಥದ್ದು ಕೂಡ ನೋಡಬಹುದು. ಹಾಗೆ ಸೂರ್ಯೋದಯ, ಸೂರ್ಯಾಸ್ತಮವನ್ನು ನೋಡಿದಾಗ ಸೂರ್ಯೋದಯ ಬೆಳಗ್ಗೆ 6:09 ಸೂರ್ಯೋದಯ ಆದರೆ ಸೂರ್ಯಾಸ್ತಮ ಸಂಜೆ 6:24 ಸೂರ್ಯಾಸ್ತಮವನ್ನು ನಾವು ಇವತ್ತು ವಿಶೇಷವಾಗಿ ಗಮನಿಸಬಹುದಾಗಿದೆ. ಈ ದಿನದ ಪಂಚಾಂಗದ ಬಗ್ಗೆ ಗುರೂಜಿಗಳು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಗಳು ತಿಳಿಸ್ಕೊಡ್ತಾರೆ. ಮೊದಲನೇದಾಗಿ ಮೇಷರಾಶಿ. ನೋಡಿ, ಇವತ್ತು ವಿಶೇಷವಾದಂತಹ ಭಾದ್ರಪದ ಮಾಸದ ಸೋಮವಾರ. ಇವತ್ತು ನೋಡ್ಕೊಳ್ಳಿ, ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋಂ ಅಂತ. ಸರ್ವಂ ಶಿವಮಯಂ ಅಂತ, ಆಯಿತಾ? ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಉದ್ಯೋಗ ಪ್ರಾರಂಭ ಮಾಡಬೇಕಾ, ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕಾ, ಅಥವಾ ಆ ಮಕ್ಕಳಲ್ಲಿ ವಿದ್ಯಾಸಕ್ತಿ ಹೆಚ್ಚಾಗಬೇಕಾ, ಎಲ್ಲರೂ ಕೂಡ ಶಿವನನ್ನು ಆರಾಧನೆ ಮಾಡಿಕೊಂಡು ಇವತ್ತು ಶಿವನಿಗೆ ಒಂದು ಬಿಲ್ವ ಪತ್ರೆ ಅರ್ಚನೆಯನ್ನು ಮಾಡಿ ಮುನ್ನಡ್ಕೊಳ್ಳಿ. ಎಲ್ಲರಿಗೂ ಕೂಡ ಅನುಕೂಲದ ವಾತಾವರಣ ಆಗುವಂಥದ್ದು. ಹಾಗೆ ನೋಡಿ, ಇವತ್ತು ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ,
ಕುಂಭ ಮೀನಾದಿಗಳ ಫಲಾನುಫಲಗಳು ಯಾವ ರೀತಿ ಇದೆ ಅವನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಇವತ್ತು ನೋಡಿ ವಿಶೇಷವಾಗಿ ಮೇಷರಾಶಿ ಆರೋಗ್ಯದ ವಿಷಯದಲ್ಲಿ ಉದಾಸೀನ ಬೇಡ. ನೋಡಿ ಮೇಷರಾಶಿಯವರು ಆರೋಗ್ಯದಲ್ಲಿ ಏನಾದರೂ ಏರುಪೇರು ಉಂಟಾಗಿದ್ರೆ ಇವತ್ತು ನೀವು ವೈದ್ಯರ ಬಳಿ ಹೋಗಲೇಬೇಕಾಗುತ್ತೆ. ಯಾಕಂದರೆ ಉದಾಸೀನ ಮಾಡಿದ್ರೆ ಅದರಿಂದ ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಹಾಗೆ ಸಣ್ಣ ಪುಟ್ಟ ಜ್ವರಗಳು ಬಂದರೂ ನಿಮ್ಮ ಮನೆಯ ವೈದ್ಯರ ಬಳಿ ಸಲಹೆ ಪಡ್ಕೊಳ್ಬೇಕು. ನೋಡಿ ಸಣ್ಣ ಪಟ್ಟ ಜ್ವರ ಏನೋ ಒಂದು ಚಿಕ್ಕದಾಗಿದೆ ಅಂತೇಳಿ ನಿರ್ಲಕ್ಷಣೆ ಮಾಡಿದ್ರೆ ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಮೇಷರಾಶಿಯವರು ಆರೋಗ್ಯದ ಕಡೆ ಇವತ್ತು ಗಮನ ನೀವು ಕೊಡಲೇಬೇಕು. ಹಾಗೆ ನಿಮಗೆ ಸಹಕಾರ ನೀಡಿದ ಗುರು ಹಿರಿಯರನ್ನು ಗೌರವಿಸಿ ಮುಂದೆ ಉತ್ತಮ ದಿನಗಳಿರುವಂಥದ್ದು. ನೋಡಿ ಯಾವತ್ತೇ ಆಗಲಿ ಹೇಳ್ತಾರೆ ದೊಡ್ಡವ್ರನ್ನ ಗೌರವಿಸಬೇಕು ಅಂತ. ಅಂದರೆ ನಿಮಗೆ ಸಹಾಯ ಮಾಡಲಿ ಮಾಡದೇ ಇರಲಿ ಗುರು ಹಿರಿಯರನ್ನು ನಾವು ಯಾವಾಗ ಗೌರವದಿಂದ ನಡ್ಕೊತೀವಿ ನಮ್ಮ ನಡತೆಯ ಮೇಲೆ ಅದು ಪ್ರಭಾವ ಬೀರಿ ನಮಗೆ ಯಾವುದೇ ರೀತಿಯ ಅಡ್ಡಿಗಳು ಆತಂಕಗಳು ತೊಂದರೆಗಳು ತಡಕುಗಳು ಇಲ್ದಿರ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಮುನ್ನುಗ್ಗಿ ಹೋಗುವಂಥದ್ದು ವಿಶೇಷ ಆಗಿರುತ್ತೆ. ಹಾಗೆ ವೃಷಭ ರಾಶಿ ಕಬ್ಬಿಣ ವಸ್ತುಗಳ ಮಾರಾಟಗಾರರಿಗೆ ಅನುಕೂಲ ಆಗುವಂಥದ್ದು. ಯಾರ್ಯಾರು ಈ ಕಬ್ಬಿಣ ಕೆಲಸಗಳು ಮಾಡ್ತಾ ಇರ್ತೀರಾ ಅಥವಾ ಮಾರಾಟ ಮಾರುವಂಥವ್ರು ನೋಡಿ ಈಗ ಕಬ್ಬಿಣ ಕೆಲಸ ಒಂದು ಮನೆ ಕಟ್ಟಬೇಕು ಅಂದರೆ ಕಬ್ಬಿಣ ಬೇಕೇ ಬೇಕಲ್ವಾ. ಏನೇ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತಂದರೆ ಕಬ್ಬಿಣ ತುಂಬ ವಿಶೇಷವಾಗಿ ಬೇಕಾಗಿರುವಂಥ ವಸ್ತು ಆಗಿರೋದ್ರಿಂದ ಇವಾಗೆಲ್ಲ ತುಂಬ ಜನ ಈ ಕಬ್ಬಿಣದಿಂದಲೇ ಕೆಲಸಗಳು ಮಾಡುವಂಥದ್ದು ಅಥವಾ ಮಾರಾಟಗಳು ಮಾಡುವಂಥದ್ದು ತುಂಬ ಹೆಚ್ಚಾಗಿರುವಂತಹ ಕಾಲ ಇದು. ಹಾಗಾಗಿ ಈ ಕಬ್ಬಿಣ ವ್ಯಾಪಾರಿಗಳಿಗೆ ತುಂಬ ಅನುಕೂಲವಾದಂತಹ ದಿನ ಆಗಿರುತ್ತೆ. ಹಾಗೆ ವಿವಿಧ ಮೂಲಗಳಿಂದ ಹಣಕಾಸು ಬರುವಂಥದ್ದು ಕೂಡ ಇವತ್ತು ವೃಷಭ ರಾಶಿಯವರಿಗೆ ನಾವು ನೋಡ್ಬೋದು. ಅಂದರೆ ವಿವಿಧ ಮೂಲಗಳಿಂದ ಅಂದರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀರಿ ಯಾರೋ ಕೊಡಬೇಕಾಗಿರುತ್ತೆ ಕೊಡ್ತಾ ಇರಲ್ಲ ಅವೆಲ್ಲವೂ ಕೂಡ ಇವತ್ತು ಹರಸಿ ಬರುವಂಥದ್ದು. ಹಣದ ನಿಮಗೆ ಏನೇ ತೊಂದರೆಗಳಿದ್ರು ಕೂಡ ಇವತ್ತು ನಿವಾರಣೆ ಆಗುವಂಥದ್ದು. ಬಾಕಿ ಬರಬೇಕಾಗಿದ್ದ ಹಣ ನೋಡಿ ಬಾಕಿ ಅಂದರೆ ನೋಡಿ ಏನೋ ಕೆಲಸಗಳು ಮಾಡಿಬಿಟ್ಟಿರ್ತೀರಾ ನಿಮಗೆ ಕೊಡ್ತಾ ಇರಲ್ಲ, ಎಲ್ಲೋ ಒಂದು ವ್ಯಾಪಾರದಲ್ಲಿ ಯಾರಿಗೂ ಕೊಟ್ಬಿಟ್ಟು ಇದು ಮಾಡ್ಕೊಂಡ್ಬಿಟ್ಟಿರ್ತೀರಾ ಬರ್ತಾ ಇರಲ್ಲ, ಅವೆಲ್ಲವೂ ಕೂಡ ಬಂದು ಕೈ ಸೇರುವಂತಹ ಲಕ್ಷಣಗಳು ಕೂಡ ವೃಷಭ ರಾಶಿಯವರಿಗೆ ಧನ ಪ್ರಾಪ್ತಿ ಯೋಗ ಕೂಡ ಇವತ್ತು ಇದೆ. ಹಾಗೆ ಮಿಥುನ ರಾಶಿ ನೋಡಿ ಹಂತ ಹಂತವಾಗಿ ಸಮಸ್ಯೆಗಳಿಗೆ ಪರಿಹಾರ ದೊರಕುವಂಥದ್ದು. ನೋಡಿ ಮಿಥುನ ರಾಶಿಯವರಿಗೆ ಇವತ್ತು ಹಂತ ಹಂತವಾಗಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅಂದರೆ ಏನೋ ತುಂಬ ಕಷ್ಟ ಬೀಳ್ತಾ ಇರುತ್ತೆ ಮನೆಯಲ್ಲಿ ನಿಮಗೆ ತೊಂದರೆಗಳು ಅನುಭವಿಸ್ತಿರ್ತಾರೆ, ಆದರೆ ಇವತ್ತು ನಿಮಗೆ ಹಂತ ಹಂತವಾಗಿ ಚಿಕ್ಕದಾಗಿ ಇವತ್ತು ಏನೋ ಸಮಸ್ಯೆಗಳಿಗೆ ಪರಿಹಾರ ದೊರಕುವಂತಹ ಲಕ್ಷಣಗಳು ಕೂಡ ಮಿಥುನ ರಾಶಿಯವರಿಗೆ ಕಾಣ್ತಾ ಇದೆ. ದುಡ್ಡಿನ ವಿಚಾರದಲ್ಲಿ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ. ನೋಡಿ ಏನಾದರೂ ಹಣಕಾಸು ವಿಚಾರ ದುಡ್ಡು ಅಂದರೆ ಹಣಕಾಸು ಏನೋ ಕೊಡೋದಾಗಲಿ ತಗೊಳೋದಾಗಲಿ ಅಥವಾ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ ಕೂಡ ಇವತ್ತು ನೋಡಿ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತೆ ಮಿಥುನ ರಾಶಿಯವರು. ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ಅಭಿವೃದ್ಧಿ ಹೆಚ್ಚಾಗುವಂಥದ್ದು. ನೋಡಿ ವಿಶೇಷವಾದಂತಹ ದಿನ ಇವತ್ತು ಸೋಮವಾರ. ರಾಜಕೀಯ ವ್ಯಕ್ತಿಗಳಿಗೆ ಅವರಿಗೆ ಆಸಕ್ತಿ ಹೆಚ್ಚಾಗುವಂಥದ್ದು, ಅವರಿಗೆ ಏನೇ ತೊಂದರೆಗಳು ತೊಡಕುಗಳು ಆತಂಕಗಳು ಇದ್ರೂ ಕೂಡ ನಿವಾರಣೆ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ಅಭಿವೃದ್ಧಿ ಹೊಂದುವಂತಹ ಸುಲಕ್ಷಣ ಸುದಿನ ಇವತ್ತು ಆಗಿರುತ್ತೆ ಮಿಥುನ ರಾಶಿಯವರಿಗೆ. ಹಾಗೆ ಕಟಕ ರಾಶಿಯವರಿಗೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಬಹು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನೋಡಿ ರಾಜಕೀಯದವರಿಗೆ ನಾವು ಯಾವತ್ತೂ ಕೂಡ ಹೇಳ್ತಾ ಇರ್ತೀವಿ ಎಚ್ಚರಿಕೆಯಿಂದ ಇರಬೇಕು ಅಂತ. ಇವತ್ತು ಕಟಕ ರಾಶಿಯವರಿಗೆ ಯಾರ್ಯಾರು ರಾಜಕೀಯದಲ್ಲಿ ಇರ್ತೀರಾ ಅಥವಾ ಸಮಾಜದಲ್ಲಿ ಏನೋ ಒಂದು ಉನ್ನತ ಹುದ್ದೆಯಲ್ಲಿ ಇರ್ತೀರಾ ಇವರು ಸ್ವಲ್ಪ ನೀವು ಇವತ್ತು ನೋಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ. ತುಂಬ ಎಚ್ಚರಿಕೆಯಿಂದ ವಹಿಸಿದಾಗ ನಿಮಗೆ ಅನುಕೂಲಗಳಾಗುತ್ತೆ. ಹಾಗೆ ಅನವಶ್ಯಕವಾಗಿ ಅಪವಾದಗಳನ್ನು ಎದುರಿಸಬೇಕಾಗುವಂಥದ್ದು. ನೋಡಿ ಅನವಶ್ಯಕವಾಗಿ ಏನಾದರೂ ನಿಮ್ಮ ಮೇಲೆ ಆಪಾದನೆ ಬರುವಂಥದ್ದು ಕೂಡ ಇರುತ್ತೆ ಇವತ್ತು. ಹಾಗಾಗಿ ನೋಡಿ ಮುನ್ನಡೆದಾಗ ನಿಮಗೆ ಅನುಕೂಲ ಆಗುತ್ತೆ. ಯಾವುದೇ ಕೆಲಸವನ್ನು ಅರ್ಧದಲ್ಲಿ ನಿಲ್ಲಿಸಿದಿರಿ ನೋಡಿ ಏನೇ ಮಾಡಿ ಇವತ್ತು ಅರ್ಧದಲ್ಲಿ ಮಾತ್ರ ನಿಲ್ಸೋಕೆ ಹೋಗಬಾರ್ದು. ಯಾವುದೇ ಮಾಡಿ ಕೆಲಸ ನಿಮ್ಮ ಮಾಡುವ ಕೆಲಸ ಕಾರ್ಯದಲ್ಲಿ ಇವತ್ತು ಪೂರ್ಣಗೊಳ್ಳುವವರೆಗೂ ಕೆಲಸ ಮಾಡಬೇಕಾಗುತ್ತೆ. ನೋಡಿ ಯಾಕಂದರೆ ಕೆಲವರು ತೊಂದರೆ ಮಾಡೋಕ್ಕಂತಲೇ ಇರ್ತಾರೆ ನಮ್ಮ ಸುತ್ತಮುತ್ತ. ಅವರಿಂದ ನೀವೇನಾದರೂ ಕೆಲಸವನ್ನು ಅರ್ಧಕ್ಕೆ ಬಿಟ್ಟರೆ ಅದು ನಿಮಗೆ ಅನಾನುಕೂಲಗಳಾಗುತ್ತೆ ಕಟಕ ರಾಶಿಯವರಿಗೆ. ಹಾಗೆ ಸಿಂಹ ರಾಶಿ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಕಾಣುವಂಥದ್ದು. ನೋಡಿ ಇವತ್ತು ವಿಶೇಷವಾದ ಸೋಮವಾರ ಸರ್ಕಾರಿ ಕೆಲಸಗಳು ಯಾವುದಾದ್ರೂ ತಗೊಳ್ಳಿ, ಏನೋ ಸರ್ಕಾರದಿಂದ ಹಣ ಬರೋದಾಗ್ಲಿ ಅಥವಾ ಯಾವುದೋ ಒಂದು ರಿಜಿಸ್ಟ್ರೇಷನ್ ಮಾಡೋದು. ಯಾಕೆ ಗೌರ್ಮೆಂಟ್ ಕೆಲಸ ಅಂತಂದರೆ ಅದು ತುಂಬ ತಡವಾಗ್ತಾ ಇರುತ್ತೆ, ನಿಧಾನ ಆಗ್ತಾ ಇರುತ್ತೆ. ಅದು ಇವತ್ತು ಯಶಸ್ಸು ಕಾಣುವಂತಹ ತುಂಬ ಬೇಗ ಕೆಲಸ ಆಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಉದ್ಯೋಗದಲ್ಲಿ ಸಮಾಧಾನಕರ ವಾತಾವರಣ ಸೃಷ್ಟಿಯಾಗುವಂಥದ್ದು ಸಿಂಹರಾಶಿಯವರಿಗೆ. ಮಾಡುವ ವ್ಯಾಪಾರ ಉದ್ಯೋಗದಲ್ಲಿ ಇವತ್ತು ಸಮಾಧಾನಕರ ವಾತಾವರಣ ಸೃಷ್ಟಿಯಾಗುತ್ತೆ. ಹಾಗೆ ವಿದೇಶದಿಂದ ಶುಭವಾರ್ತೆ ಕೇಳಿ ಬರುವಂಥದ್ದು. ಯಾರಾದರೂ ಈ ವಿದೇಶದಲ್ಲಿ ನಿಮ್ಮ ಏನೋ ಕೆಲಸ ಮಾಡ್ತಾ ಇರೋದಾಗಲಿ ಅಥವಾ ನಿಮಗೆ ವಿದೇಶ ಪ್ರವಾಸ ಹೋಗಬೇಕು ಅನ್ನುವ ಆಸೆ ಇರುವಂಥವ್ರಿಗಾಗಲಿ ಇವತ್ತು ಶುಭವಾರ್ತೆ ಕೇಳಿ ಬರುವಂಥದ್ದು ಸಿಂಹರಾಶಿಯವರು. ಆದರೂ ಕೂಡ ಆರೋಗ್ಯದ ಕಡೆ ಗಮನ ನೀವು ಕೂಡ ಇವತ್ತು ಹರಿಸಲೇಬೇಕಾಗುತ್ತೆ. ಯಾಕಂದರೆ ಆರೋಗ್ಯದಲ್ಲಿ ಯಾವತ್ತೂ ಕೂಡ ನಾವು ಕಾಳಜಿ ವಹಿಸಲೇಬೇಕು. ಅದರಿಂದ ನಾವು ಯಾಕಂದರೆ ಅದು ನಿರ್ಲಕ್ಷಣೆ ಮಾಡಿದ್ರೆ ನಮಗೆ ಅನಾನುಕೂಲಗಳು ಹೆಚ್ಚಾಗುವಂಥದ್ದು ಸಿಂಹರಾಶಿಯವರಿಗೆ. ಹಾಗೆ ಕನ್ಯಾ ರಾಶಿ
ಉದ್ಯೋಗದಲ್ಲಿರುವ ಒತ್ತಡಗಳು ಕಡಿಮೆ ಆಗುವಂಥದ್ದು. ತುಂಬ ಒತ್ತಡ ಆಗ್ತಾ ಇರ್ತಾರೆ. ಯಾಕಂದ್ರೆ ಏನೋ ಒಂದು ಕೆಲಸ ನೀವು ಚೆನ್ನಾಗಿ ಮಾಡ್ತೀರಾ ಅಂತೇಳಿ ಎಲ್ಲಾ ಕೆಲಸದಲ್ಲೂ ನಿಮ್ಮನ್ನೇ ಕೊಡ್ತಾ ಇದ್ರೆ, ಯಾಕಂದ್ರೆ ತೊಂದರೆ ನಿಮ್ಗೆ, ಯಾಕೆ ಮಾನಸಿಕವಾಗಿಯೂ ಆಗಲಿ ಮತ್ತೆ ದೈಹಿಕವಾಗಿ ನಿಮ್ಗೆ ಕುಗ್ತಾ ಇರ್ತೀರಾ. ಆ ಒಂದು ತೊಂದರೆಗಳು, ತೊಡಕುಗಳು ಇವತ್ತು ಕಡಿಮೆ ಆಗುವಂತೂ ಕೂಡ ಕನ್ಯಾ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ವಸ್ತ್ರಾಭರಣಗಳ ಖರೀದಿ ಸಾಧ್ಯತೆ ಇರುವಂಥದ್ದು, ಆಭರಣಗಳಾಗ್ಲಿ ಅಥವಾ ವಸ್ತ್ರಗಳಾಗ್ಲಿ ಇವತ್ತೇನಾದರೂ ತಗೋಬೇಕಂತಿದ್ರೆ ತಗೊಳ್ಳಿ, ನಿಮ್ಗೆ ಅನುಕೂಲ ಆಗುತ್ತೆ. ಹಾಗೆ ಮಹಿಳೆಯರಿಗೆ ಸಾಮಾಜಿಕ ಸ್ಥಾನಮಾನ ದೊರಕುವಂಥದ್ದು. ನೋಡಿ, ಯಾರು ಮಹಿಳೆಯರು ಸಾಮಾಜಿಕವಾಗಿ, ಕೆಲವರು ನೋಡಿ ಸಮಾಜದಲ್ಲಿ ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡಿರ್ತಾರೆ ಮಹಿಳೆಯರು. ಅವ್ರಿಗೆ ಇಷ್ಟು ದಿನ ಆದರೂ ಅವ್ರಿಗೆ ಒಂದು ಐಡೆಂಟಿ, ಅವ್ರನ್ನ ಯಾರು ಗುರುತಿಸಿರಲ್ಲ. ಇವತ್ತು ಅವ್ರನ್ನ ಗುರುತಿಸುವ ಲಕ್ಷಣಗಳು ಕೂಡ ಕನ್ಯಾ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ಕಾರ್ಯದಲ್ಲಿ ಯಶಸ್ಸು ಮತ್ತು ಲಾಭ ಮಾಡುವಂಥದ್ದು, ಮಾಡುವ ಕೆಲಸ ಕಾರ್ಯದಲ್ಲಿ ತುಂಬಾ ಇವತ್ತು ಕೀರ್ತಿ, ಯಶಸ್ಸು ಎಲ್ಲವೂ ಕೂಡ ಸಿಗುವಂತಹ ವಿಶೇಷವಾದ ದಿನ ಇವತ್ತು ಕನ್ಯಾ ರಾಶಿಯವರಿಗೆ ಆಗಿರುತ್ತೆ. ಹಾಗೆ ತುಲಾ ರಾಶಿ, ಅನಿರೀಕ್ಷಿತವಾಗಿ ಅಧಿಕಾರ ಹಾಗೂ ಉನ್ನತ ಹುದ್ದೆಗಳು ನಿಮ್ಮನ್ನು ಹುಡುಕಿ ಬರುವಂಥದ್ದು ಕೂಡ ಇವತ್ತು ನೋಡಬಹುದು. ತುಲಾ ರಾಶಿಯವರಿಗೂ ಕೂಡ ತುಂಬ ವಿಶೇಷವಾದಂತಹ ದಿನ. ಅನಿರೀಕ್ಷಿತವಾಗಿ ನೋಡಿ, ಯಾವುದೋ ಒಂದು ವ್ಯಾಪಾರ, ಉದ್ಯೋಗ, ಇಂಥದ್ದು ಕೆಲಸ ಮಾಡಬೇಕು ಅಂದ್ಕೊಂತಿರ್ತೀರಲ್ಲ, ಅವೆಲ್ಲವೂ ಕೂಡ ಇವತ್ತು ನಿಮ್ಗೆ ಅನುಕೂಲ ಆಗುತ್ತೆ. ಅನಿರೀಕ್ಷಿತವಾಗಿ ಯಾವುದೋ ಒಂದು ಉದ್ಯೋಗನೋ ಅಥವಾ ವ್ಯಾಪಾರದಲ್ಲಿನೋ ಅಥವಾ ಅವಕಾಶ ನಿಮ್ಮನ್ನೇ ಹುಡುಕಿಕೊಂಡು ಬರುವಂತಹ ಲಕ್ಷಣಗಳು ಕೂಡ ತುಲಾ ರಾಶಿಯವರಿಗೆ ಕಾಣ್ತಾ ಇದೆ. ಹಾಗೆ ನೀವು ಯಾವುದೇ ರೀತಿಯ ಸಾಲದ ಮೊರೆ ಹೋಗುವಂತಹ ಲಕ್ಷಣಗಳು, ವ್ಯಾಪಾರಕ್ಕೋಸ್ಕರ ಆಗಲಿ ಅಥವಾ ಉದ್ಯೋಗಕ್ಕೋಸ್ಕರ ಆಗಲಿ ಸಾಲದ ಮೊರೆ ಹೋಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಆದರೂ ನೋಡಿ, ಸಾಲ ತಗೊಂಡ್ರು ಕೂಡ ನಿಮಗೆ ಅದರಿಂದ ಅನುಕೂಲ ಆಗುತ್ತೆ, ಅನಾನುಕೂಲಗಳೇನಿಲ್ಲ. ಯಾಕಂದ್ರೆ ಕೆಲಸಕ್ಕೆ ನೀವು ಬೇಕಾಗಿರೋದರಿಂದ ಅದರಿಂದ ನೀವು ಯಾವುದೋ ಒಂದು ನೋಡಿ, ಅನಿರೀಕ್ಷಿತವಾಗಿ ಒಂದು ವ್ಯಾಪಾರ, ಯಾವುದೋ ಉದ್ಯೋಗನ ಬಂತು ಅನ್ಕೊಳ್ಳಿ, ಅದಕ್ಕೆ ಕೆಲವೊಂದು ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವುದನ್ನು ಕೂಡ ಆಗಲ್ಲ. ಹಾಗಾಗಿ ಇವತ್ತು ಸಾಲದ ಮೊರೆ ಹೋದ್ರೂ ಕೂಡ ನಿಮಗೆ ಅನುಕೂಲ ಆಗುತ್ತೆ ತುಲಾ ರಾಶಿಯವರಿಗೆ. ಹಾಗೆ ಮನೆಯ ಶುಭ ಕಾರ್ಯಗಳ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು. ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ಮಾಡಿದ್ರು ಕೂಡ ಇವತ್ತು ಖರ್ಚಾಗುವಂತಹ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ವೃಶ್ಚಿಕ ರಾಶಿ, ನೀವು ಹಮ್ಮಿಕೊಂಡ ಕೆಲಸ ಕಾರ್ಯಗಳಲ್ಲಿ ಅಲ್ಪ ಹಿನ್ನಡೆ ಕಾಣುವಂಥದ್ದು. ಮಾಡುವ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ, ಅದರನ್ನು ಕೂಡ ನೀವು ವಿಚಲಿತರಾಗ್ತಿರೋ, ಗೊಂದಲದಲ್ಲಿ ಇರ್ದಿರ ಕೆಲಸ ಮಾಡಿ. ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಟೀಕೆಗಳು ಬರುವಂಥದ್ದು. ನೋಡಿ, ಟೀಕೆಗಳು ನಾವು ಹೇಳ್ತೀವಿ, ಅವತ್ತು ರಾಜಕೀಯದವ್ರಿಗೆ ಬರೋದು ಮತ್ತೆ ಯಾರು ಸಮಾಜದಲ್ಲಿ ಮುಂದೆ ಇರ್ತಾರೆ ಅವ್ರಿಗೆ ಬರುವಂಥದ್ದು. ಇವತ್ತು ನಿಮಗೆ ವೃಶ್ಚಿಕ ರಾಶಿಯವರಿಗೆ ಇವತ್ತು ತೊಂದರೆ ಕಾಣ್ತಾ ಇದೆ. ಹಾಗೆ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬಗೆಹರಿಸಿಕೊಳ್ಳುವಿರಿ. ನೋಡಿ, ಒಳ್ಳೆ ದಿನ ಇವತ್ತು ಭೂಮಿಗೆ. ಯಾಕಂದ್ರೆ ಈ ಭೂಮಿ ಅನ್ನುವಂಥದ್ದು, ಒಂದು ಮನೆ ತಗೋಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಭೂಮಿ ನಮ್ಮಲ್ಲಿ ಆಗ್ಬೇಕು ಅಂತಂದ್ರೆ ನಮಗೆ ಪೂರ್ವಜನದ ಪುಣ್ಯ ಇರಬೇಕು. ಇವತ್ತು ಅದ್ರ ತುಂಬಾ ಸಮಸ್ಯೆಗಳು ತುಂಬಾ ಜನ ಅನುಭವಿಸ್ತಾ ಇರ್ತಾರೆ. ಆದ್ರೆ ಇವತ್ತು ನಿಮಗೆ ವಿಶೇಷವಾಗಿ ಈ ದಿವಸ ನಿಮಗೆ ಭೂಮಿಗೆ ಸಂಬಂಧಪಟ್ಟಂತಹ ಏನೇ ಕೆಲಸ ಕಾರ್ಯದ್ರು ಕೂಡ ಬಗೆಹರಿಸ್ಕೊಳ್ತೀರಾ. ಹಾಗೆ ಧನಸ್ಸು ರಾಶಿ, ಗೃಹ ಅಲಂಕಾರಿಕ ವಸ್ತುಗಳ ಖರೀದಿಯಿಂದ ಸಂತಸವಿರುವಂಥದ್ದು. ಅಂದ್ರೆ ಮನೇಲಿ ನೋಡಿ, ಯಾರೇ ಆಗಲಿ ಒಂದು ಮನೆಯಲ್ಲಿ ಒಂದು ಒಳ್ಳೆಯ ಒಂದು ಅಲಂಕಾರಿಕ ವಸ್ತು ತಗೊಂಡ್ರೆ ಯಾರಿಗೆ ಸಂತೋಷ ಆಗಲ್ಲ ಹೇಳಿ. ಇವತ್ತು ಅಲಂಕಾರಿಕ ವಸ್ತು ತಗೊಳ್ಳುವಂತಹ ಲಕ್ಷಣಗಳು ಕೂಡ ನಿಮಗೆ ಜಾಸ್ತಿ ಆಗಿದೆ ಧನುಸ್ಸು ರಾಶಿಯವರಿಗೆ. ಹಾಗೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಪ್ರಗತಿ ಆಗುವಂಥದ್ದು. ನೋಡಿ, ಧನುಸ್ಸು ರಾಶಿಯವರಿಗೆ ಯಾರ್ಯಾರು ವಿದ್ಯಾರ್ಥಿಗಳು ಇರ್ತೀರಾ, ಇವತ್ತು ನಿಮಗೆ ಉನ್ನತ ಮಟ್ಟಕ್ಕೆ ಹೋಗುವಂತಹ, ವಿದ್ಯಾಭ್ಯಾಸದಲ್ಲಿ ಉನ್ನತ ಮಟ್ಟಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಹಾಗೆ ಆರ್ಥಿಕ ಹಿನ್ನಡೆಯ ನಡುವೆ ಇರುವ ಭಿನ್ನಾಭಿಪ್ರಾಯಗಳು ದೂರ ಆಗುವಂಥದ್ದು. ಮನೆಯಲ್ಲಿ ನೋಡಿ, ಆರ್ಥಿಕವಾಗಿ ಹಿನ್ನಡೆ ಇದ್ರೂ ಕೂಡ ಮನೆಯಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಆಗ್ಬಿರುತ್ತೆ. ಯಾವುದೋ ಒಂದು ಮಾತಿಗೆ ಬೆಳೆದು ಏನೋ ಒಂದು ಮಾತಾಡ್ಬಿಟ್ಟಿರ್ತೀರಾ, ಏನೋ ಒಂದು ತೊಂದರೆ ಆಗ್ಬಿಟ್ಟಿರುತ್ತೆ. ಆದರೆ ಅವೆಲ್ಲವೂ ಕೂಡ ನಿಮಗೆ ಇವತ್ತು ತೊಂದರೆಗಳೆಲ್ಲ ಹೋಗಿ ನಿರ್ನಾಮ ಆಗಿ ಅನುಕೂಲದ ವಾತಾವರಣ ಇವತ್ತು ಮನೆಯಲ್ಲಿ ನಿಮಗೆ ಸಿಗುವಂಥದ್ದು. ಹಾಗೆ ಮಕರ ರಾಶಿ, ನೋಡಿ, ಗುತ್ತಿಗೆ ಕೆಲಸಗಾರರಿಗೆ ಹೆಚ್ಚು ಅನುಕೂಲ ಆಗುವಂಥದ್ದು. ಗುತ್ತಿಗೆ ಮಾಡುವಂದ್ರೆ ಯಾರಾದರೂ ಗುತ್ತಿಗೆ ತಗೊಂಡು ಕೆಲಸ ಮಾಡೋರಿಗೆ ಹೆಚ್ಚು ಅನುಕೂಲ ಇರುತ್ತೆ. ಹಾಗೆ ಹೋಟೆಲ್ ವ್ಯಾಪಾರಿಗಳಿಗೆ ಸಾಧಾರಣವಾಗಿರುತ್ತೆ. ಆಸ್ತಿ ಖರೀದಿಗೆ ಸಂಬಂಧಪಟ್ಟ ಕೆಲಸ ಅನುಕೂಲ ಆಗುವಂಥದ್ದು ಮಕರ ರಾಶಿಯವರಿಗೆ. ಏನಾದರೂ ಈ ಹೋಟೆಲ್ ವ್ಯವಹಾರ ಮಾಡೋರಿಗೂ ಸಾಧಾರಣ ಆಗಿರುತ್ತೆ. ಆದರೆ ಏನಾದರೂ ಒಂದು ಆಸ್ತಿ ಖರೀದಿ ಮಾಡಬೇಕಾ, ಒಂದು ಮನೆ ಖರೀದಿ ಮಾಡಬೇಕಾ, ಒಂದು ಭೂಮಿ ತಗೋಬೇಕಾ, ಅವರಿಗೆ ಅನುಕೂಲದ ಇರುತ್ತೆ. ಇವತ್ತು ನೋಡಿ, ಈಗ ಮಕರ ರಾಶಿಯವರು ಏನಾದರೂ ಆಸ್ತಿ ಪಾಸ್ತಿ ತಗೋಬೇಕು ಅಂತಿದ್ರೆ ತಗೊಳ್ಳಿ, ಇವತ್ತು ತುಂಬ ಶುಭ ದಿನ ಆಗಿರುತ್ತೆ. ಹಾಗೆ ಕುಂಭರಾಶಿ, ನೋಡಿ, ಕುಂಭರಾಶಿಯವರಿಗೆ ದುಡ್ಡಿನ ವ್ಯವಹಾರದಲ್ಲಿ ಹೆಚ್ಚಿನ ಜಾಗೃತಿ ಅಗತ್ಯ ಇರುವಂಥದ್ದು. ನೋಡಿ, ಕುಂಭರಾಶಿಯವರು ಕೂಡ ಇವತ್ತೇನಾದರೂ ಹಣಕಾಸಿನ ವಿಚಾರದಲ್ಲಿ ನೀವು ಏನಾದರೂ ಯಾರಿಗೋ ಕೊಡೋದು ತಗೊಳೋದು ಮಾಡಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಕೆಲಸ ಮಾಡ್ಕೊಳ್ಳಿ. ಹಾಗೆ ಯಾವುದೇ ಕೆಲಸವನ್ನು ಮಾಡುವ ಮುನ್ನ 2-3 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಯಾರಿಗಾದ್ರೂ ಹಣ ಕೊಡೋದೇ ಆಗಲಿ, ನೋಡಿ, 2-3 ಬಾರಿ ಯೋಚನೆ ಮಾಡಿ ಹಣ ಕೊಟ್ಟು ಸಿಗಾಕೊಳ್ಳುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಯಾವುದೇ ಕೆಲಸ ಮಾಡಿ, ನಿಮ್ಮ ವ್ಯಾಪಾರದ ಕ್ಷೇತ್ರದಲ್ಲೇ ಆಗಲಿ, ಉದ್ಯೋಗ ಕ್ಷೇತ್ರದಲ್ಲೇ ಆಗಲಿ, ನೀವು ಮುನ್ನುಗ್ಗುವ ಮುಂಚೆ ಯೋಚನೆ ಮಾಡಿ ನುಗ್ಗಬೇಕಾಗುತ್ತೆ. ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ಅಭಿವೃದ್ಧಿ ಹೆಚ್ಚಾಗಿರುವಂಥದ್ದು. ರಾಜಕೀಯದವರಿಗೆ ಯಾರು ಈ ಕುಂಭರಾಶಿಯವರು ಇರ್ತೀರಾ, ಇವರಿಗೆ ತುಂಬಾ ಅನುಕೂಲವಾದಂತಹ ದಿನ ಇರುವಂಥದ್ದು. ರಾಜಕೀಯದಲ್ಲಿ ಇವತ್ತು ನೀವು ಉನ್ನತ ಮಟ್ಟಕ್ಕೆ ಹೋಗುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ, ಅಭಿವೃದ್ಧಿ ಕೂಡ ಕಾಣ್ತೀರಾ. ಹಾಗೆ ಮೀನರಾಶಿ,
ನೋಡಿ ಬಾಕಿ ಬರಬೇಕಾಗಿದ್ದ ಹಣ ಬಂದು ಕೈ ಸೇರುವಂಥದ್ದು. ನೋಡಿ ಮೀನರಾಶಿಯವ್ರಿಗೆ ಏನಾದರೂ ಬಾಕಿ ಬರಬೇಕಾಗಿದ್ದ ಹಣ ತುಂಬಾ ದಿವಸ ಯಾರಿಗೋ ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತೀರಾ, ಅವ್ರು ಕೊಡ್ತಾ ಇರಲ್ಲ, ಆ ಮನುಷ್ಯ ಕಾಣ್ತಾನೆ ಇರಲ್ಲ. ಈ ರೀತಿ ಅದೇ ಆಗ್ಬೋದು, ಇಲ್ಲ ಏನೋ ನಿಮ್ಮ ವ್ಯಾಪಾರದಲ್ಲಿ ಆಗ್ಲಿ ಯಾರಿಗೋ ಹಣ ಕೊಟ್ಬಿಟ್ಟು ತೊಂದರೆಗಳು ಅನುಭವಿಸ್ತಾ ಇರ್ತೀರಲ್ಲ, ಆ ಹಣ ಬರುವಂತಹ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಮೀನರಾಶಿಯವರಿಗೆ. ಹಾಗೆ ದೂರದ ಸ್ಥಳಗಳಿಗೆ ವರ್ಗಾವಣೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ದೂರದ ಸ್ಥಳಗಳಿಗೆ ವರ್ಗಾವಣೆ ಕೂಡ ಆಗುತ್ತೆ. ಅದರಿಂದ ನೋಡಿ ಅನುಕೂಲ ಆಗುತ್ತೆ. ನೋಡಿ ಈಗ ನೀವು ಮಾಡುವ ಕೆಲಸದಲ್ಲಿ ಎಲ್ಲೋ ಬೇರೆ ಕಡೆ ಹೋಗಿ ಕೆಲಸ ಮಾಡಬೇಕಾಗುತ್ತೆ, ಆದ್ರೆ ಹೋಗಿ ಅದರಿಂದ ಅನುಕೂಲಗಳು ಕೂಡ ಹೆಚ್ಚಾಗುತ್ತೆ. ಆರೋಗ್ಯದ ಕಡೆ ಗಮನ ಇರಬೇಕು ನಿಮ್ಮದು ಕೂಡ. ಏನಾದರೂ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನೀವು ವೈದ್ಯರ ಬಳಿ ಭೇಟಿ ಮಾಡಿ ಅದ್ರ ಕಡೆ ನೀವು ಗಮನ ಕೊಟ್ಟರೆ ನಿಮಗೆ ಅನುಕೂಲ ಆಗುವಂಥದ್ದು ಮೀನರಾಶಿಯವರಿಗೆ ನೋಡ್ಬೋದಾಗಿದೆ. ಹೌದು ವೀಕ್ಷಕರೇ, ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಗಳು ತಿಳಿಸ್ಕೊಟ್ರು. ಇನ್ನು ಗುರೂಜಿಯವರನ್ನ ನೀವು ಕೂಡ ನೇರವಾಗಿ ಭೇಟಿಯನ್ನ ಮಾಡ್ಬೋದು. ಪ್ರೆಸ್ಟೀಜ್ ಜಿಂದಾಲ್ ಅಪಾರ್ಟ್ಮೆಂಟ್ ಹಿಂಭಾಗ ಬೆಂಗಳೂರು ಅಂದರೆ ಅಂಚೆಪಾಳ್ಯ ಮುಖ್ಯ ರಸ್ತೆಯಲ್ಲಿ ಇವರ ಒಂದು ಕಚೇರಿ ಇದೆ. ಆ ಕಚೇರಿಯಲ್ಲಿ ನೀವು ಕೂಡ ಗುರೂಜಿಯವರನ್ನ ನೇರವಾಗಿ ಭೇಟಿಯನ್ನು ಮಾಡಬಹುದು. ಯಾವುದೇ ಶುಭ ಸಮಾರಂಭಗಳಿಗೆ ದಿನಾಂಕ ನಿಗದಿ ಮಾಡಬಹುದು. ಹಾಗೆ ಮುಹೂರ್ತಗಳನ್ನು ಕೂಡ ನೋಡ್ಕೊಡ್ತಾರೆ. ಹಾಗೆ ಹೋಮ ಹವನ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳನ್ನು ಕೂಡ ಮಾಡಿಕೊಡ್ತಾರೆ ಅಂತ ಹೇಳ್ತಾ ಇನ್ನು ಕಾರ್ಯಕ್ರಮವನ್ನು ಮುಂದುವರಿಸೋಣ ಪುಟ್ಟ ವಿರಾಮದ ನಂತರ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಇನ್ನು ಧಾರ್ಮಿಕ ಚಿಂತನೆಯ ವಿಭಾಗ. ಇನ್ನು ಈ ಒಂದು ಧಾರ್ಮಿಕ ಚಿಂತನೆ ಅಂದರೆ ಇಂದು ಯಾವ ಒಂದು ವಿಚಾರದ ಬಗ್ಗೆ ಗುರುಜಿಗಳು ತಿಳಿಸ್ಕೊಡ್ತಾರೆ ಅನ್ನೋದು ನೋಡೋದಾದರೆ, ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ 3 ದಿನಗಳಾಗಿರುವಂಥದ್ದು. ಇನ್ನು ಗಣೇಶನನ್ನು ವಿಸರ್ಜನೆ ಮಾಡೋದು ಅಂದೇ ವಿಸರ್ಜನೆ ಮಾಡಬಹುದು, ಆದರೆ 3 ದಿನ 5 ದಿನ 9 ದಿನ ಕೆಲವೊಂದು ಕಡೆ ನೋಡೋದಾದರೆ 21 ದಿನಗಳವರೆಗೂ ಕೂಡ ಈ ಒಂದು ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಂತರ ಒಂದು ವಿಸರ್ಜನೆಯನ್ನು ಮಾಡಲಾಗುತ್ತೆ. ಇದರಿಂದ ಅನುಕೂಲಗಳೇನು ಅನಾನುಕೂಲಗಳೇನು ಇದ್ರ ಬಗ್ಗೆ ಕೂಡ ಗುರೂಜಿಗಳು ತಿಳಿಸ್ಕೊಡ್ತಾ ಹೋಗ್ತಾರೆ. ಗುರೂಜಿ ನೋಡಿ ಇವಾಗ ಏನಾಗ್ತು, ಗಣಪತಿ ಹಬ್ಬ ಅನ್ನೋದಂತೂ ತುಂಬಾ ಒಂಥರ ಸಡಗರ ಸಂಭ್ರಮದಿಂದ ಮಾಡೋದ್ರ ಜೊತೆಗೆ ಕೆಲವೊಂದು ಧಾರ್ಮಿಕ ಇದಕ್ಕೆ ತೊಂದರೆ ಮಾಡ್ತಾ ಇರುವಂಥದ್ದು. ಕೆಲವರು ನೋಡಿ ಈಗ ಗಣಪತಿ ಇಡಬೇಕು ಅಂತ ಹೇಳಿದ ತಕ್ಷಣ ಈಗ ನಾವು ಮುಂಚೆ ಎಲ್ಲ ಒಂದು ಊರುಗಳಿಗೆ ಆಗಲಿ ಎಲ್ಲೇ ಆಗಲಿ ಹಿಂದೆ ಎಲ್ಲ ಎಲ್ಲಿಡ್ತಿದ್ರು, ಒಂದು ಒಳ್ಳೆ ಜಾಗ ನೋಡಿ ಇಡುವಂಥದ್ದು, ದೇವಸ್ಥಾನಗಳಲ್ಲಿ ಇಡೋದಿತ್ತು. ಆದರೆ ಈಗ ಬರ್ತಾ ಏನಾಯ್ತು, ಬೇರೆ ಬೇರೆ ಕಡೆ ಎಲ್ಲ ಇಡ್ತಾ ಇದ್ದಾರೆ. ಆದರೆ ಆ ಇಡೋ ಒಂದು ಸ್ಥಳದಲ್ಲಿ ಯಾವ ರೀತಿ ಇರಬೇಕು ಅಂದ್ರೆ ಇವಾಗ ಏರಿಯಾ ಗಣಪತಿಗಳ ಈ ರೀತಿ ಆಗಿದೆ. ಆದ್ರೂ ಈಗ ಕೆಲವ್ರು ಏನಾಗುತ್ತೆ, ಒಂದೊಂದು ಸ್ಥಳದಲ್ಲಿ ನಮಗೆ ಅನುಕೂಲಗಳು ಇರಲ್ಲ ಅಂತ ಅನ್ಸ್ತಂದ್ರೆ ಎಲ್ಲೋ ಒಂದ್ ಹತ್ರ ಅವ್ರು ನೋಡಿ ಮಾಡ್ತಾರೆ. ಆದ್ರೆ ಅಲ್ಲೆಲ್ಲ ಯಾವ ರೀತಿ ಇರಬೇಕು, ಜಾಗವನ್ನು ನೋಡ್ಬೇಕು. ನೋಡಿ ಕೆಲವೊಂದು ಈಗೆಲ್ಲ ಮೋರಿಗಳು ಹೋಗ್ತಾ ಇರುತ್ತೆ, ಆ ಮೋರಿಗಳ ಮೇಲೆ ಇಟ್ಬಿಡ್ತಾರೆ. ಇದೆಲ್ಲ ಯಾಕಂದ್ರೆ ನೋಡಿ ನಾವು ಒಳ್ಳೇದಾಗ್ಲಿ ಅಂತ ತಾನೇ ಮಾಡೋದು. ಅದರಿಂದ ಕೆಟ್ಟದಾದ್ರೆ, ಯಾಕೆಂದ್ರೆ ನಾವು ಈಗ ಒಬ್ರು ಮಕ್ಳುಗಳು ಮಾಡೋವಂಥದ್ದು, ಈಗ ಏನೋ ಒಬ್ರು ಒಳ್ಳೆ ವ್ಯಾಪಾರನೋ ಉದ್ಯೋಗಕ್ಕೋಸ್ಕರನೋ ಏನೋ ಒಂದು ಒಳ್ಳೆ ನಮ್ಗೆ ಅನುಕೂಲ ಆಗ್ಲಿ ಅಪ್ಪ ದೇವ್ರೆ ಅಂತ ಇದೆಲ್ಲ ಬಂದು ಬೇಡ್ಕೊಳ್ಳುವಂಥದ್ದು. ಆಯ್ತಾ, ಈ ಒಂದು ಗಣಪತಿನ ಯಾವ ರೀತಿ ಪ್ರತಿಷ್ಠೆ ಮಾಡಬೇಕು, ಮತ್ತೆ ಅಲ್ಲಿ ಏನೆಲ್ಲ ಪೂಜೆ ವಿಧಿವಿಧಾನಗಳು ಧಾರ್ಮಿಕವಾಗಿ ಯಾವ ರೀತಿ ಶಾಸ್ತ್ರಬದ್ಧವಾಗಿ ಪೂಜೆಗಳು ಮಾಡ್ಕೋಬೇಕು ಅಂತ ಕೆಲವೊಂದು ಸ್ವಲ್ಪ ಚಿಕ್ಕದಾದ್ರೂ ತಿಳ್ಕೊಂಡು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಸುಮ್ಮನೆ ಇದು ಏನೋ ಆಡಂಬರಕ್ಕೆ ಮಾಡುವಂಥದ್ದಲ್ಲ. ಈಗ ಗಣಪತಿ ಅನ್ನುವಂಥದ್ದು ದೇವ್ರಲ್ವಾ, ದೇವರು ಆಡಂಬರಕ್ಕೆ ಮಾಡುವಂಥದ್ದಲ್ಲ. ಹಾಗಾಗಿ ಈ ದೇವರ ಪ್ರತಿಷ್ಠೆ ಯಾವ ರೀತಿ ಇರಬೇಕು ಅದನ್ನೆಲ್ಲವನ್ನು ಕೂಡ ತಿಳ್ಕೊಂಡು ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ಎಲ್ಲ ಮೊನ್ನೆ ಎಲ್ಲ ಪ್ರತಿಷ್ಠೆಗಳು ಆಗಿರುತ್ತೆ. ಇವತ್ತು 3ನೇ ದಿನ, ಕೆಲವರು ಇವತ್ತು ಬಿಡ್ಲಿಕ್ಕೂ ಕೂಡ ಇದ್ದಾರೆ. ನೀವು ಹೇಳಿದಂಗೆ 3 ದಿನಕ್ಕೆ ಬಿಡ್ತಾರೆ, 5ನೇ ದಿನಕ್ಕೆ ಬಿಡ್ತಾರೆ, 9 ಮತ್ತು 21 ಈ ರೀತಿ ಎಲ್ಲ ಬಿಡೋದಿದೆ. ಹಾಗೆ ಆ ಗಣಪತಿಯ ಬಿಡುವ ಸಂದರ್ಭದಲ್ಲಿ ಏನೇನೆಲ್ಲ ಪೂಜೆ ಮಾಡ್ಕೋಬೇಕು, ಮತ್ತು ಯಾಕೆ ಈ ಒಂದು ಗಣಪತಿಗೇನೆ ಪ್ರಥಮ ಪೂಜೆ ಅಂತ ಕೊಡ್ತಾರೆ. ನೋಡಿ ಯಾವಾಗಲೂ ಕೂಡ ನಾವು ಏನೇ ಕೆಲಸ ಮಾಡಿ ಗಣಪತಿಯನ್ನು ಪೂಜೆ ಮಾಡೇ ಮುಂದುವರಿಯೋದು ನಾವು. ಯಾಕಂದರೆ ಎಲ್ಲ ದೇವತೆಗಳಲ್ಲಿಯೂ ಕೂಡ ತುಂಬ ವಿನೋದ ರೀತಿಯಲ್ಲಿರುವಂತಹ ದೇವರು ಅಂತ ಗಣಪತಿ. ನೋಡಿ ತುಂಬ ಖುಷಿ. ನೋಡಿ ಚಿಕ್ಕ ಮಕ್ಕಳಿಗಿಂತ ಸಮೇತ ನೋಡಿ ಈಗ ಚಿಕ್ಕ ಮಕ್ಳಿಗೆ ಬೇರೆ ದೇವರುಗಳು ಇಷ್ಟ ಆಗಲ್ಲ, ಗಣಪತಿ ಬೇಗ ಇಷ್ಟ ಆಗ್ಬಿಡ್ತಾರೆ. ನಾವು ನೋಡಿದ್ವಿ ಸಾಮಾನ್ಯವಾಗಿ ಗಣಪತಿ ಬಿಡೋಕೆ ಹೋದಾಗ ಎಷ್ಟು ಮಕ್ಕಳೆಲ್ಲ ಅಳ್ತಾ ಇರ್ತಾರೆ. ಯಾಕಂದರೆ ಅಷ್ಟು ಇಷ್ಟ ಆಗ್ಬಿಡುತ್ತೆ ಆ ದೇವರು ಎಲ್ಲರಿಗೂ ಕೂಡ. ವಿದ್ಯಾ ಬುದ್ಧಿ ಕೊಡುವಂತಹ ಗಣಪ ಅಂತ ಆ ಒಂದು ಗಣಪನನ್ನು ಎಲ್ಲರೂ ಕೂಡ ತುಂಬ ಪ್ರೀತಿ ಪಟ್ಟು ಪೂಜೆ ಮಾಡುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಆ ಗಣಪತಿನ ಕಳಿಸ್ಕೊಡೋದು ಕೂಡ ನಾವು ಶಾಸ್ತ್ರೋಕ್ತವಾಗಿಯೇ ಮಾಡಬೇಕಲ್ವಾ. ಹಾಗಾಗಿ ಈ ಗಣಪತಿಯ ಯಾಕೆ ಬಂತು ಪೂಜೆ, ನೋಡಿ ಪ್ರಥಮ ಪೂಜಾರ್ಹ ಅಂತೀವಿ. ಯಾವುದೇ ಒಂದು ಪೂಜೆ ಮಾಡಿದ್ರೆ ನಾವು ಗಣಪತಿಯನ್ನೇ ನಿರ್ವಿಘ್ನಕಾರಕ. ನೋಡಿ ವಿಘ್ನಕ್ಕೂ ಮತ್ತು ನಿರ್ವಿಘ್ನಕ್ಕೂ ಗಣಪತಿಯ ಕಾರಣನಾಗಿರ್ತಾನೆ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ನಮಗೆ ವಿಘ್ನ ಕೊಡೋನು ಅವನೇ, ನಿರ್ವಿಘ್ನ ಮಾಡುವಂಥವನು ಗಣಪತಿನೇ. ಹಾಗಾಗಿ ಯಾವುದೇ ಕೆಲಸ ಮಾಡಿ ನೋಡಿ, ಒಬ್ಬ ರೈತ ಒಂದು
ಬೆಳೆ ಬೆಳೆಬೇಕಾದ್ರೆ, ಒಂದು ನೇಗಿಲು ಉಳಬೇಕಾದ್ರೂ ಕೂಡ ಗಣಪತಿಯನ್ನೇ ಪ್ರಾರ್ಥನೆ ಮಾಡುವಂಥದ್ದು. ನೋಡಿ, ಈಗ ಒಂದು ಭತ್ತ ಬೆಳಬೇಕು ಅಂದ್ರೆ ಅವ್ನು ಮಾಡ್ತಾರೆ, ಸಗಣಿಯಲ್ಲಿ ಗಣಪತಿಯನ್ನು ನೋಡ್ತಾರೆ ನೋಡಿ. ಗಣಪತಿಯಲ್ಲಿ ಸಗಣಿಯಲ್ಲಿ ಇಟ್ಟು, ಆ ಸಗಣಿ ಮೇಲೆ ಗರಿಕೆ ಹುಲ್ಲನ್ನು ಇಟ್ಟು, ಕೆಲವರು ಕೇಳ್ತಾರೆ ಎಷ್ಟು ಇಡಬೇಕು, ನೋಡಿ 21 ಇಡ್ತಾರೆ, ಕೆಲವರು 9 ಕೂಡ ಇಡುವಂಥದ್ದಿದೆ, 12 ಇಡುವಂಥದ್ದಿದೆ. ಈ ರೀತಿ ನಮಗೆ ಅಲ್ಲಿ ಎಷ್ಟು ನಮಗೆ ಲಭ್ಯವಿದೆ ಅಷ್ಟು ಇಟ್ಟುಬಿಟ್ಟು ವಿಶೇಷವಾಗಿ 21 ನಾಮ ಜಪಗಳಿಂದ ಆ ಗಣಪತಿನ ಅರ್ಚನೆ ಮಾಡಿ ಯಾವುದೇ ಪೂಜೆ ಮಾಡೋದು ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ನೋಡಿ, ಪ್ರಥಮ ಪೂಜಾರ್ಹ ಅಂತ ಹೇಳ್ತಾರೆ. ಯಾಕೆ ಪ್ರಥಮ ಪೂಜಾರ್ಹ? ನೋಡಿ, ಎಲ್ಲಾ ದೇವತೆಗಳಲ್ಲಿ ಕೂಡ ತುಂಬಾ ವಿಶೇಷವಾದಂತಹ ದೇವರು ಆ ಒಂದು ಮಹಾ ಗಣಪತಿ. ಅವರು ಹುಟ್ಟಿನಿಂದ ನೋಡಿ, ಆ ಹುಟ್ಟು ಕೂಡ ತುಂಬ ಜನಕ್ಕೆ ಎಲ್ರಿಗೂ ಗೊತ್ತಿರುವಂಥದ್ದು. ಪಾರ್ವತಿ ಆ ಸ್ಥಾನಕ್ಕೆ ಹೋದಾಗ, ಹೊರಗಡೆ ಬಿಟ್ಟು ಹೋದಾಗ, ಆ ಒಂದು ಶಿವ ಬಂದು ಶಿರ ಛೇದನ ಮಾಡುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಮತ್ತೆ ಪಾರ್ವತಿ ಬಂದು ನನಗೆ ಬೇಕು ಅಂತ ಆ ಬೇಡಿಕೆ ಇಟ್ಟಾಗ ಆ ಒಂದು ಶಿವ, ಆ ದೇವರು ಏನು ಮಾಡ್ತಾರೆ, ಉತ್ತರಕ್ಕೆ ನೋಡಿ, ಕೆಲವರು ಇವಾಗಲೂ ಕೂಡ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳ್ತಾರೆ ನೋಡಿ. ಇದೆಲ್ಲ ತಿಳ್ಕೋಬೇಕು. ಚಿಕ್ಕ ಪುಟ್ಟ ಇದೆಲ್ಲ ಏನು ಗೊತ್ತಾ ನೋಡಿ, ಎಷ್ಟು ಚೆನ್ನಾಗಿ ಈ ಶಾಸ್ತ್ರವನ್ನು ಓದಿದಾಗ ನಾವು ನಮ್ಮ ಧಾರ್ಮಿಕ ಮತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನೋಡಿದಾಗ ಎಷ್ಟು ಚೆನ್ನಾಗೆಲ್ಲ ವರ್ಣನೆಗಳು ಮಾಡಿದ್ದಾರೆ. ಹಾಗಾಗಿ ಈ ಉತ್ತರಕ್ಕೆ ಅದಕ್ಕೋಸ್ಕರ ತಲೆ ಇಟ್ಟು ಮಲಗಬಾರ್ದು ಅಂತ ನಮ್ಮ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ. ಯಾಕಂದರೆ ಆ ಒಂದು ಸಂದರ್ಭದಲ್ಲಿ ಶಿವ ಆಜ್ಞೆ ಮಾಡೋದು, ಯಾರು ಉತ್ತರಕ್ಕೆ ತಲೆ ಇಟ್ಟು ಮಲಗಿರ್ತಾರೆ ಅವ್ರ ಶಿರವನ್ನು ಛೇದನ ಮಾಡ್ಕೊಂಡು ಬನ್ನಿ ಅಂತ. ಆವಾಗ ಆ ಒಂದು ಆನೆ ಮಲಗಿರುತ್ತಂತೆ, ಆ ಒಂದು ಶಿರ ತೊಗೊಂಬಂದು ಇಟ್ಟಾಗ ಆನೆ ಒಂದು ತಲೆಯ ಶಿರವನ್ನು ಇಟ್ಟು ಗಣಪತಿ ರೆಡಿ ಆಗುವಂಥದ್ದು ಆ ಒಂದು ಸಂದರ್ಭದಲ್ಲಿ. ಈ ರೀತಿ ಒಂದು ಗಣಪತಿನ ನೋಡಿ, ಅವಾಗೊಂದು ಸಭೆಯಲ್ಲಿ ಆಗುತ್ತಂತೆ. ಯಾಕೆ ಗಣಪತಿಗೆ ಕೆಲವರೆಲ್ಲ ಇರ್ತಾರೆ ಪ್ರಥಮ ಪೂಜಾರ ಯಾರಿಗೆ ಅಂತ ನೋಡಿ, ದೇವತೆಗಳಿಗೆಲ್ಲ ಒಡೆಯ ಇಂದ್ರನು ಕೂಡ ಒಂದು ಸಭೆಯಲ್ಲಿದ್ದಾನೆ. ಯಾರಿಗಾಗಬೇಕು ಪ್ರಥಮ ಪೂಜೆ? ವಿಷ್ಣುಗಾಗಬೇಕಾ, ಶಿವನಿಗಾಗಬೇಕಾ, ಇಲ್ಲ ಅಶ್ವಿನಿ ದೇವತೆಗಳಿಗಾಗಬೇಕಾ, ಇಂದ್ರನಿಗಾಗಬೇಕಾ, ಈ ನವಗ್ರಹಗಳಿಗಾಗಬೇಕು, ಯಾರಿಗಾಗಬೇಕು? ಈ ರೀತಿ ಎಲ್ಲ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲರೂ ಇದ್ದಾರೆ. ಎಲ್ಲ ದೇವತೆಗಳು ಇದ್ದಾಗಲೂ ಕೂಡ ಯಾಕೆ ಗಣಪತಿಗೆ ಕೊಟ್ಟರು ಅಂತಂದರೆ ನೋಡಿ, ಹೇಳ್ತಾರೆ ಅವಾಗ ಏನಾಗುತ್ತೆ, ಅಲ್ಲೊಂದು ಆಗುತ್ತೆ. ಯಾವುದು ನಾವು ಹಿಂದೆ ಕೂಡ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ, ಗಣಪತಿ ಬಗ್ಗೆ. 14 ಭುವನ ಭಂಡಾರದಲ್ಲಿ 14 ಲೋಕಗಳನ್ನು ಯಾರು ಸುತ್ತಿ ಮೊದಲು ಇಲ್ಲಿಗೆ ಬರ್ತಾರೆ ಅವ್ರಿಗೆ ಮೊದಲ ಪೂಜಾರ್ಹ ಅಂತ. ಆದರೆ ಎಲ್ಲರೂ ಕೂಡ ಹೋದಾಗ ನೋಡಿ, ನಾನು ಸ್ವಲ್ಪ ಏನಾಗುತ್ತೆ ಗೊತ್ತಾ, ಎಲ್ಲರೂ ಹೋದಾಗ ಗಣಪತಿ ಅವ್ರ ವಾಹನ ಇಲಿ ಅಲ್ವಾ, ಅದು ತುಂಬ ತಡ ಆಗುವಂಥದ್ದು. ಆವಾಗ ನಾರದ ಮಹಾಮುನಿಗಳು ಗಣಪತಿಗೆ ಹೇಳ್ತಾರಂತೆ, ನೋಡಿ, ನಿಮ್ಮ ತಂದೆ ತಾಯಿಗಳೇ ಎಲ್ಲ ನಮಗೆ ಅಲ್ವಾ, ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಅಂತ. ಜಗತ್ತಿಗೆ ಮಾತಾಪಿತೃಗಳು ಅವರೇ ನಮಗೆ ಎಲ್ಲ, ಅವರೇ ಜಗತ್ತು, ಅವರನ್ನೇ ರೌಂಡ್ ಅಂದರೆ ಪ್ರದಕ್ಷಿಣೆ ಮಾಡುವಂಥ. ಅವಾಗ 12 ಪ್ರದಕ್ಷಿಣೆಗಳನ್ನು ಗಣಪತಿ ಮಾಡಿದಾಗ ಆ ಪ್ರಥಮ ಪೂಜಾರ್ಹವನ್ನು ಗಣಪತಿ ಕೊಡ್ತಾರಂತೆ. ಯಾಕಂದರೆ ಯಾವುದೇ ಲೋಕಕ್ಕೆ ಹೋದ್ರೂ ಗಣಪತಿನೇ ಮುಂದೆ ಇರ್ತಾನಲ್ಲಿ. ಇವರೆಲ್ಲ ಈಗ ಸುಬ್ರಹ್ಮಣ್ಯ ನವಿಲುಗಳು ಹೋಗೋದು, ಕುದುರೆಗಳ ಮೇಲೆ ಹೋಗೋದು, ಗರುಡನ ಮೇಲೆ ಹೋಗೋದು, ಎಲ್ಲ ಹೋಗ್ತಾ ಇರ್ತಾರಲ್ಲ ವಾಹನಗಳ ಮೇಲೆ, ಯಾವುದೇ ಲೋಕಕ್ಕೆ ಹೋದ್ರೂ ಕೂಡ ಗಣಪತಿನೇ ಮುಂದೆ ಇರ್ತಾರಂತಲ್ಲಿ. ಹಾಗೆ ಅವರೆಲ್ಲ ತಿರುಗಿ ಬರೋ ಅಷ್ಟೊತ್ತಿಗೆ ಇಲ್ಲಿ ಏನಾಗುತ್ತೆ, ಗಣಪತಿ ಮುಂದೆ ಬಂದಿರುತ್ತೆ. ಅಮ್ಮ ತಂದೆ ತಾಯಿಗಳನ್ನೇ ಪ್ರದಕ್ಷಿಣೆ ಮಾಡಿ ನಿಂತ್ಕೊಂಡಾಗ ಅವಾಗ ಎಲ್ಲರೂ ಕೂಡ ಹೇಳ್ತಾರೆ ನೋಡಿ, ಎಷ್ಟು ಬುದ್ಧಿ ಅಂತ ಗಣಪತಿಗೆ. ನೋಡಿ, ಕೆಲವರು ನಗ್ತಾರೆ, ಗಣಪತಿ ಹೊಟ್ಟೆ ನೋಡಿ ಎಲ್ಲ ಇದಾಗುತ್ತೆ ನೋಡಿ, ಆ ಹೊಟ್ಟೆಯಲ್ಲಿ ಅಷ್ಟು ವಿದ್ಯಾ ಸಂಪತ್ತಿದೆ ಅಂತ, ಅಷ್ಟು ದಪ್ಪ. ಯಾಕೆ ಅಂತಂದರೆ ಅಷ್ಟು ವಿದ್ಯಾ ಸಂಪತ್ತು, ವಿದ್ಯೆಗೆ ಗುರು ಅಧಿಪತಿ ಮಹಾಗಣಪತಿ. ಹಾಗಾಗಿ ಆ ಗಣಪತಿಗೆ ವಿದ್ಯಾಗೋಸ್ಕರ ಆಗಲಿ ಅಥವಾ ಹಣಕ್ಕಾಗಲಿ ಸಂತಾನಕ್ಕೋಸ್ಕರ ಗಣಪತಿಯನ್ನು ಪೂಜೆ ಮಾಡೋದು ತುಂಬ ಶ್ರೇಷ್ಠ. ಇಂಥ ಒಂದು ಗಣಪತಿಯನ್ನು ನಾವು ಎಲ್ಲರೂ ಕೂಡ ಆರಾಧನೆ ಮಾಡ್ತಾ ಇದ್ದೀವಿ. ತುಂಬ ವಿಶೇಷವಾಗಿ ಎಲ್ಲ ಕಡೆ ಗ್ರಾಮಗಳಲ್ಲಿ ಆಗಲಿ ನಗರಗಳಲ್ಲಾಗಲಿ ನಮ್ಮ ಏರಿಯಾಗಳಲ್ಲಿಯೂ ಕೂಡ ಗಣಪತಿ ಇಟ್ಟು ಪೂಜೆ ಮಾಡ್ತಿರೋದು ಅದಕ್ಕೋಸ್ಕರನೇ. ಹಾಗಾಗಿ ಎಲ್ಲರಿಗೂ ಕೂಡ ಶುಭವಾಗಲಿ, ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ ಹೇಳ್ತಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಈ ಗಣಪತಿಯ ವಿಸರ್ಜನೆ ಸಮಯದಲ್ಲಿ ನೋಡಿ, ವಿಶೇಷವಾಗಿ ಹೋಮಾದಿಗಳನ್ನು ಕೆಲವರು ಹೋಮ ಮಾಡಿಸಿದ್ರೆ ಮಾಡ್ಕೊತಾರೆ. ಕೆಲವರು ನೋಡಿ, ನಿಮ್ಮ ಕೈಲಿ ಏನೂ ಆಗಿಲ್ವಾ, ಕಡೆಯ ಪಕ್ಷದಲ್ಲಿ ಮೊಸರನ್ನ ನೈವೇದ್ಯನಾದರೂ ಮಾಡಬೇಕಾಗುತ್ತೆ. ಮೊಸರನ್ನ ನೈವೇದ್ಯ ಮಾಡಿ ಒಂದು ಬಿಳಿ ಬಟ್ಟೆಯಲ್ಲಿ ಮೊಸರನ್ನು ಕಟ್ಟಿ ಆ ಗಣಪತಿಯ ಪಕ್ಕದಲ್ಲಿ ಇಟ್ಟು ಅದನ್ನು ತಗೊಂಡು ಆ ಗಣಪತಿ ಸಮೇತ ಮೊಸರನ್ನ ಸಮೇತ ನಾವು ನಿಮಜ್ಜನ ಮಾಡಬೇಕಾಗುತ್ತೆ. ಇದನ್ನೆಲ್ಲ ನೋಡಿ ತಿಳಿದು ಮಾಡಬೇಕಾಗುತ್ತೆ. ಹಾಗಾಗಿ ನಮ್ಮ ಕೈಲಿ ಏನೂ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಮೊಸರನ್ನು ಅದನ್ನು ನೀವು ಏನು ಮಾಡಬೇಕು, ಗಣಪತಿಗೆ ನೈವೇದ್ಯ ಮಾಡಬೇಕು. ಆ ಗಣಪತಿ ಏನು ನೀವು ಎತ್ತುವಂಥ ಸಮಯದಲ್ಲಿ ಉಚ್ಚಿಷ್ಟ ಅಂದರೆ ಗಣಪತಿ ವಿಸರ್ಜನೆ ಮಾಡಿ ಆ ಎತ್ಕೊಳ್ಳುವಂತಹ ಸಮಯದಲ್ಲಿ ಒಂದು ದೀಪದಿಂದ ಎಲ್ಲರೂ ಕೂಡ ಪೂಜೆ ಮಾಡಿ. ಯಾಕಂದರೆ ಎಲ್ಲರೂ ಮಾಡ್ಬೋದು ಸಾಮಾನ್ಯವಾಗಿ, ಏನೋ ಪುರೋಹಿತರನ್ನು ಕರ್ಕೊಂಬಂದು ಮಾಡುವಂಥದ್ದು ಏನಿಲ್ಲ ಇವತ್ತು. ಯಾಕಂದರೆ ಎಲ್ಲರೂ ಮಾಡಿರ್ತಾರೆ. ಮಡಿಯಿಂದ ಯಾರು ಸ್ನಾನಾದಿಗಳನ್ನು ಮುಗಿಸಿ ಮಡಿಯಿಂದ ಯಾರು ಬೇಕಾದ್ರೂ ಇವತ್ತು ಪೂಜೆಗಳು ಮಾಡಿಕೊಂಡು, ಯಾಕಂದರೆ ಎಲ್ಲರೂ ಮುಟ್ತೀವಲ್ವ. ಈಗ ದೇವಾಲಯದ ಗರ್ಭಗುಡಿಯಿರುವ ವಿಗ್ರಹ ಅಲ್ಲ ಇದು, ಸಾಮಾಜಿಕವಾಗಿ ಎಲ್ಲರಿಗೂ ಕೂಡ ಇಟ್ಟಿರುವಂತಹ ವಿಗ್ರಹ, ಎಲ್ಲರೂ ಮುಟ್ತೀವಿ. ಹಾಗಾಗಿ ಅಂದರೆ ಪದ್ಧತಿಯಿಂದ ಮಾಡಬೇಕಾಗುತ್ತೆ. ಏನೋ ನಾವು ಒಂದು ಅಶೋಚದಿಂದ ಯಾವುದೇ ಕಾರಣಕ್ಕೂ ಪೂಜೆ ಮಾಡಬಾರ್ದು. ಏನೋ ಗುರುಗಳು ಹೇಳ್ಬಿಟ್ಟಾರೆ ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು ಅಂತೇಳಿ ಯಾರೋ ಹೆಂಗೆಂಗೋ ಪೂಜೆ ಮಾಡೋದಲ್ಲ, ಅದಕ್ಕೂ ನೀತಿ. ಯಾಕಂದರೆ ಎಲ್ಲರೂ ಬುದ್ಧಿವಂತ, ಭಗವಂತ ಎಲ್ಲರಿಗೂ ಕೂಡ ಯೋಚನಾ ಶಕ್ತಿ ಕೊಟ್ಟಿದ್ದಾನೆ. ಯಾವ ರೀತಿ ಅದಕ್ಕೆ ನಾವು ಅರ್ಹರಿರ್ತಾರೆ ಅಂಥವರೆಲ್ಲ ಪೂಜೆ ಮಾಡ್ಕೊಳ್ಳಿ. ಇವತ್ತು ವಿಶೇಷವಾಗಿ ಗಣಪತಿಗೆ ಮೊಸರನ್ನ ನೈವೇದ್ಯವನ್ನು ಮಾಡ್ಕೊಳ್ಳಿ. ಮೊಸರನ್ನದ ಜೊತೆಯಲ್ಲಿ ನಿಮಜ್ಜನವನ್ನು ಮಾಡುವಂಥದ್ದು, ಗಣಪತಿ ನೀರಿಗೆ ಬಿಡುವಂಥದ್ದು ಕೂಡ ವಿಶೇಷವಾಗಿ ಇದು ಅಂದರೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದು ಶ್ರೇಷ್ಠವಾಗಿರುತ್ತೆ. ಯಾಕಂದರೆ ಮಾಡಿರೋದು ನಾವು ಪೂರ್ಣ ಫಲ ಸಿಗಬೇಕು, ಅದು ಪೂರ್ಣ ಆಗಬೇಕು.
ಹಾಗಾಗಿ ಈ ರೀತಿ ಮಾಡ್ಕೊಂಡಾಗ ಎಲ್ಲರಿಗೂ ಕೂಡ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಕೋಬಹುದು. ಎಸ್ ಗುರೂಜಿಗಳು ತುಂಬ ಚೆನ್ನಾಗಿ ಹೇಳಿದ್ರು. ಅಂದರೆ ಗಣೇಶ ವಿಸರ್ಜನೆ ಮಾಡುವಾಗ ಯಾವೆಲ್ಲ ಒಂದು ಕ್ರಮಗಳನ್ನು ನಾವು ಪರಿಪಾಲನೆ ಮಾಡಬೇಕಾಗತ್ತೆ, ಯಾವ ರೀತಿ ಆಚರಣೆಗಳನ್ನು ಮಾಡ್ತಾ ಹಾಗೆ ಯಾವ ಒಂದು ನೈವೇದ್ಯವನ್ನು ಕೂಡ ಅರ್ಪಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರೂಜಿಗಳು ತಿಳಿಸ್ಕೊಟ್ರು. ಸಾಕಷ್ಟು ವಿಚಾರಗಳ ಬಗ್ಗೆ ಗುರೂಜಿಗಳು ತಿಳಿಸ್ಕೊಟ್ಟಿದ್ರ. ಧನ್ಯವಾದಗಳು ಗುರೂಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರೇ ಶ್ರೀನಿವಾಸ. ಎಸ್ ವೀಕ್ಷಕರೇ, ರಾಜ್ಯದಾದ್ಯಂತ ಗಣೇಶ ಹಬ್ಬದ ಒಂದು ಸಂಭ್ರಮ ಇರುವಂಥದ್ದು. ಇನ್ನು ಈ ಒಂದು ಸಂಭ್ರಮದಲ್ಲಿ ಗಣೇಶನ ವಿಸರ್ಜನೆ ಮಾಡುವಾಗ ನೀವು ಖಂಡಿತವಾಗ್ಲೂ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲೇ ವಿಸರ್ಜನೆ ಮಾಡೋಕ್ಕೆ ಹೋಗ್ತಿದ್ದೀರಾ ಅಂತಂದ್ರೂ ಕೂಡ ಎಚ್ಚರಿಕೆಯನ್ನು ವಹಿಸೋದು ತುಂಬ ಅತ್ಯಗತ್ಯ ಆಗಿರುವಂಥದ್ದು. ಇನ್ನು ಈ ಒಂದು ದಿನ ನಿಮಗೆ ಶುಭವಾಗಿರಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ವಾಹಿನಿ.